ಮಹಾಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳನ್ನು ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ತಂದೆಯಾಗಿರುವ ದೇವರೇ, ನಿನ್ನ ಮಕ್ಕಳಂತ ನಮ್ಮೆಲ್ಲರನ್ನು ಪ್ರೀತಿ ಮಾಡಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ನಾವು ಸಭೆಯಾಗಿ ಕೂತುಕೊಂಡು ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಕೊಂಡಾಡುವಂತೆ, ನಿಮ್ಮ ನಾಮಸ್ಮರಣೆ ಮಾಡುವಂತೆ ಒಳ್ಳೆಯ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆಯಾಗಿರುವ ದೇವರೇ, ಮತ್ತೊಂದು ಸಾರಿ ದೈವ ಸೇವಕರ ಮೂಲಕ 2 ಸಂದೇಶಗಳನ್ನು ತಿಳಿಸಿರ್ತಂದೆ. ಅದಕ್ಕಾಗಿ ನಿಮ್ಮ ಕೃತಜ್ಞತೆಗಳು. ತಂದೆಯಾಗಿರುವ ದೇವರೇ, ಮಧ್ಯಾಹ್ನ ಜಾವದಲ್ಲಿ ಮತ್ತೊಂದು ಸಾರಿ ನಿಮ್ಮ ಮಾತನ್ನು ತಿಳಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ತಂದೆಯ ದೇವರೇ, ಹೇಳುವಂಥವನು ನಾನಲ್ಲ, ನನ್ನಲ್ಲಿ ನೀವಿದ್ದುಕೊಂಡು ನನ್ನ ಬಾಯಿಯ ಮಾತುಗಳಿಂದ ತನ್ನ ಮಕ್ಕಳಿಗೆ ನೀವೇ ಮಾತಾಡಿಕೊಂಡು ತಮ್ಮ ಜೀವಿತಗಳನ್ನು ಪರಿಶೀಲನೆ ಮಾಡಿಕೊಳ್ಳೋದಕ್ಕೆ ಕೃಪೆ ತೋರಿಸ್ರಿ. ಹೇಳುವಂಥ ನನ್ನನ್ನು ಪರಿಶುದ್ಧಾತ್ಮನ ಸಹಾಯವನ್ನು ದಯಪಾಲಿಸ್ರಿ. ಸಮಯೋಚಿತವಂಥ ಜ್ಞಾನವನ್ನು ಆಲೋಚನೆಯನ್ನು ದಯಪಾಲಿಸ್ತೀರಿ ಅಂತೇಳಿ ಪ್ರಾರ್ಥಿಸ್ತಂದೆ. ಕೇಳುವಂಥ ನಿನ್ನ ಮಕ್ಕಳು ಕೂಡ ಶ್ರದ್ಧೆಯಿಂದ ಕೇಳಿ ಆಲೋಚನೆ ಮಾಡಿ ನಿಮಗೆ ಮಹಿಮೆ ತರುವಂಥ ರೀತಿಯಲ್ಲಿ, ನಿಮಗೆ ಹತ್ತಿರವಾಗುವಂಥ ರೀತಿಯಲ್ಲಿ, ನಿಮ್ಮ ನಿತ್ಯ ಲೋಕದ ಕಡೆಗೆ ನಾವೆಲ್ಲರೂ ಹತ್ತಿರವಾಗಿ ನಿಮಗೆ ಪರಲೋಕವನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ನಮ್ಮೆಲ್ಲರೂ ನಡೆಸ್ತೀರಿ ಅಂಥೇಳಿ ನಮ್ಮನ್ನು ನಾವು ನಿಮ್ಮ ಕೈ ಒಪ್ಪಿಸ್ಕೊಂಡು ಈ ಪ್ರಾರ್ಥನೆ ನಿಮ್ಮ ಮಗನು, ನಮ್ಮ ರಕ್ಷಕನು, ಒಡೆಯನೂ ಆಗಿರುವ ಯೇಸು ಕ್ರಿಸ್ತರ ಅತಿ ಶ್ರೇಷ್ಠವುಳ್ಳಂಥ ನಾಮದಲ್ಲಿ ಆಮೇನ್. ಓಕೆ ಪ್ರಿಯರೇ, ದೇವರ ಮಹಾಕೃಪೆಯಿಂದ ಮತ್ತೊಂದು ಸಾರಿ ಆತನ ಮಾತುಗಳನ್ನು ತಿಳಿಸುವುದಕ್ಕೆ ತಂದೆ ದೇವರು ನಮ್ಮೆಲ್ಲರಿಗೆ ಮತ್ತೊಂದು ಸಾರಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಮೊದಲನಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸಭೆಯಾಗಿ ಕೂತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದೈವ ಸೇವಕರಿಗೂ ವಂದನೆ ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಯಾಕಂದರೆ ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಆಲೋಚನೆ ಮಾಡೋಣ. ಟೈಮ್ ಅಂತೂ 3:15 ಆಗ್ತಾಯಿದೆ. ಸ್ವಲ್ಪ ಹೊತ್ತು ಹೆಚ್ಚಿನ ಸಮಯ ತೆಗೆದುಕೊಳ್ಳಿಲ್ಲ. ನಮ್ಮ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೇನೆ. ಯಾಕಂದರೆ ಈ ದಿನ ನಾವು ಆಲೋಚನೆ ಮಾಡುವಂಥ ವಿಷಯ ಏನೆಂದರೆ, ದೇವರ ವಾಕ್ಯವನ್ನು ಯಾವ ರೀತಿ ನಾವು ಆಲೋಚನೆ ಮಾಡಬೇಕಾಗಿದೆ, ಶ್ರದ್ಧೆಯಿಂದ ಆಡುವಂಥ ಮಾತುಗಳನ್ನು ಕೇಳಬೇಕು, ಜಾಗ್ರತೆಯಿಂದ ಆಲೋಚನೆ ಮಾಡಬೇಕು. ಯಾಕಂದರೆ ಈ ದಿನ ನಾನು ಮಾತಾಡುವಂಥ ಸಬ್ಜೆಕ್ಟ್ ಏನಂದರೆ, ದೇವರನ್ನು ಹೇಗೆ ನಂಬಿದ್ದೀರಿ ಅನ್ನುವಂಥ ವಿಷಯದಲ್ಲಿ ಮಾತಾಡೋದು ಪ್ರಿಯರೇ. ಏನ್ರಿ, ದೇವರನ್ನು ಹೇಗೆ ನಂಬಿದ್ದೀರಿ ಅಂತೇಳಿ. ಯಾಕಂದರೆ ಇಲ್ಲಿ ಕೂತಿರ್ತಕ್ಕಂಥ ನೀವೆಲ್ಲರೂ ದೇವರ ಮಕ್ಕಳು, ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೀರಲ್ಲ. ಅಂದರೆ ನಾವು ಕ್ರಿಸ್ತನನ್ನು ನಂಬಿರ್ತಕ್ಕಂಥ ಮಕ್ಕಳು, ಹೌದಲ್ರಿ? ಇಲ್ಲಿ ಕೂತಿದ್ರೆ ಎಲ್ಲರೂ ಯಾರಿಗೆ ನಂಬಿದ್ದೇವೆ ನಾವು? ಯೇಸು ಕ್ರಿಸ್ತನ ನಂಬಿದ್ದೇವೆ, ಹೌದಲ್ರಿ? ಎಷ್ಟು ಜನ ಇದ್ದಾರೆ ಯೇಸು ಕ್ರಿಸ್ತನ ನಂಬಿದ್ದವ್ರು? ಎಷ್ಟು ಜನ ಇದ್ದೀರಿ? ನಾವೆಲ್ಲರೂ ಯಾರಿಗೆ ನಂಬಿದ್ದೆವು? ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೆವು. ಹಾಗಾಗಿ ಈ ದಿನ ನಾವು ಆಲೋಚನೆ ಮಾಡುವಂಥ ಮಾತೇನೆಂದರೆ, ದೇವರನ್ನು ಹೇಗೆ ನಂಬಿದ್ದೀರಿ ಅಂತೇಳಿ. ಯಾಕಂದರೆ ಈ ಪ್ರಪಂಚದಲ್ಲಿ ನೋಡುವಾಗ, ಈ ಸಮಾಜದಲ್ಲಿ ಅನೇಕ ಜನರು, ಅಂದರೆ 800 ಕೋಟಿ ಜನರು ದೇವರನ್ನು ನಂಬಿದ್ದಾರೆ, ಹೌದಲ್ರಿ? ಎಷ್ಟು ಜನ? 800 ಕೋಟಿ ಜನ ದೇವರನ್ನು ನಂಬಿದ್ದಾರೆ. ಅಂದರೆ ಅವರವ್ರ ನಂಬಿಕೆಯಲ್ಲಿ, ಅವರವ್ರ ವಿಶ್ವಾಸದಲ್ಲಿ, ಅವರವ್ರ ಭಕ್ತಿಯಲ್ಲಿ, ಅವರಿಗೆ ಇಷ್ಟ ಆದಂಥ ರೀತಿಯಲ್ಲಿ ನಂಬಿಕೆ ಇಟ್ಟಿದ್ದಾರೆ ದೇವ್ರ ಮೇಲೆ, ಹೌದಲ್ರಿ? ಅಂದರೆ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ. ಅಂದರೆ ಎಲ್ಲರದ್ದು ಒಂದೊಂದು ನಂಬಿಕೆಯಲ್ಲಿ, ಒಂದೊಂದು ವಿಶ್ವಾಸದಲ್ಲಿ, ಒಂದೊಂದು ಭಕ್ತಿಯಲ್ಲಿ ಜೀವನ ಮಾಡ್ತಿದ್ದಾರೆ, ಹೌದಲ್ರಿ? ಅದರ ಪ್ರಾಮುಖ್ಯವಾಗಿ ನಾವು ಆಲೋಚನೆ ಮಾಡುವಂಥ ವಿಷಯ ಏನಂದರೆ, 800 ಕೋಟಿಯಲ್ಲಿ ಒಂದು 300 ಕೋಟಿ ಜನ ಸಂಖ್ಯೆ ನಾವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ, ದೇವರಾಗಿ, ನಮ್ಮ ಜೀವಿತಕ್ಕೆ ಸರ್ವಾಧಿಕಾರಿಯಾಗಿ ಯೇಸು ಕ್ರಿಸ್ತನ ನಂಬಿದ್ದೀವಿ, ಹೌದಲ್ರಿ? ನಂಬಿರುವಾಗ ನಮ್ಮ ನಂಬಿಕೆ ಯಾವ ರೀತಿಯಲ್ಲಿದೆ? ಪ್ರಪಂಚದಂಥ ಅನೇಕ ಜನರು ನೋಡುವಾಗ ಅವರ ನಂಬಿಕೆಯಲ್ಲಿ ನಾವು ನಂಬ್ತಾ ಇದ್ದಾರೆ. ಅವರು ಯಾವುದೇ ನಂಬಿಕೆ ಇರ್ಬೋದು, ಯಾವುದೇ ದೇವರನ್ನು ಆರಾಧಿಸ್ತಾ ಇರ್ಬೋದು, ಯಾವುದೇ ದೇವರನ್ನು ನಂಬ್ತಾ ಇರ್ಬೋದು. ಆದರೆ ಅದು ಅವ್ರ ವಿಶ್ವಾಸದ, ಅವ್ರ ನಂಬಿಕೆ. ಆದರೆ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಆಲೋಚನೆ ಮಾಡುವಾಗ, ಕ್ರೈಸ್ತರನ್ನು ನಂಬಿರ್ತಕ್ಕಂಥ ಜನರು ಕ್ರಿಸ್ತನನ್ನು ಯಾವ ರೀತಿಯಲ್ಲಿ ನಂಬಿದ್ದಾರೆ? ಯಾಕಂದರೆ ಅನೇಕ ಜನರನ್ನು ನೋಡುವಾಗ ಕ್ರಿಸ್ತನನ್ನು ಹಿಂಬಾಲಿಸುವಂಥ ಜನ ಇದ್ದಾರೆ. ಯಾಕಂದರೆ ಪ್ರಪಂಚದಲ್ಲಿ 800 ಕೋಟಿ ಇರುವಾಗ ಒಂದು 300 ಕೋಟಿ, ಒಂದು 200 ಕೋಟಿ ಯೇಸು ಕ್ರಿಸ್ತನ ನಂಬಿರ್ತಕ್ಕಂಥ ಜನರು ಯಾರು, ಹೌದಲ್ರಿ? ನಂಬಿರುವಾಗ ನಮ್ಮ ನಂಬಿಕೆ ಯಾವ ರೀತಿ ಅದ? ನಾವು ಏನಂತ ನಂಬಿದ್ದೇವೆ ಯೇಸು ಕ್ರಿಸ್ತನಿಗೆ? ಯಾವ ರೀತಿಯಲ್ಲಿ ನಾವು ಸ್ವೀಕಾರ ಮಾಡಿಕೊಂಡಿದ್ದೆವು? ನಮ್ಮ ನಂಬಿಕೆ ಯಾವ ರೀತಿ ಇದೆ ಅಂತೇಳಿ ನಮ್ಮನ್ನು ನಾವು ಕೂಡ ಇದನ್ನು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯಾಕಂದರೆ ಯೇಸು ಕ್ರಿಸ್ತ ಹೇಳ್ತಾರೆ, ನನ್ನನ್ನು ನಂಬಿದವರಿಗೆ ಏನಾಗ್ತಂತೆ, ನಿತ್ಯ ಜೀವ ಸಿಗ್ತದೆ ಹೇಳ್ತಾರೆ. ಹಾಗಾಗಿ ನಾವು ನಂಬಿಕೆ ವಿಷಯದಲ್ಲಿ ಆಲೋಚನೆ ಮಾಡುವಾಗ, ಇಬ್ರಿಯರಿಗೆ ಬರುವಂಥ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ ನಂಬಿಕೆ ಎಂದರೆ ಏನು ಅಂಥೇಳಿ ಅಲ್ಲಿ ಸ್ವಲ್ಪ ದೇವರು ಪೌಲನ ಮೂಲಕ ತಿಳಿಸ್ತಾ ಇದ್ದಾರೆ. ಪ್ರಿಯರಾದ ದೇವರ ಮಕ್ಕಳೇ, ಎಲ್ಲರೂ ಸಾರಿ ಆಲೋಚನೆ ಮಾಡಬೇಕಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ. ನಂಬಿಕೆಯು ನಾವು
ನಂಬಿಕೆಯು ನಾವು ನಿರೀಕ್ಷಿಸುಗಳ ವಿಷಯವಾಗಿ ಭರವಸೆಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವಂಥದ್ದು. ಅಂದರೆ ನಂಬಿಕೆ ಅಂದರೆ ಏನು ಹೇಳ್ತಾರೆ ವಾಕ್ಯದ ಪ್ರಿಯರೇ? ಕಣ್ಣಿಗೆ ಕಾಣದಿರ್ತಕ್ಕಂಥದ್ದು, ಕಣ್ಣಿಗೆ ನಾವು ನೋಡದೇ ಇರ್ತಕ್ಕಂಥದ್ದು, ಅದು ನಂಬುವಂಥದ್ದೇ ನಂಬಿಕೆ ಅಂತ ಹೇಳಿ ದೇವರು ವಾಕ್ಯ ಹೇಳ್ತದೆ ಪ್ರಿಯ. ಯಾಕಂದರೆ ಇಲ್ಲಿ ಕೂತಿರ್ತಕ್ಕಂಥವ್ರು ಎಷ್ಟೋ ಜನರು ಏನು ನೋಡಿಯಪ್ಪ ಕ್ರಿಸ್ತನ ಸ್ವೀಕಾರ ಮಾಡಿಕೊಂಡಿದ್ದೆವು. ಯಾವ ರೀತಿ ಸ್ವೀಕಾರ ಮಾಡಿಕೊಂಡಿದ್ದೆವು? ದೇವ್ರ ವಾಕ್ಯ ಹೇಳ್ತದ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು, ನೋಡದೇ ಇರ್ತಕ್ಕಂಥದ್ದು ನಿಜವೊಂದು ನಂಬುವಂಥದ್ದೇ ನಂಬಿಕೆ ಅಂತ ಹೇಳ್ತದೆ. ಇಲ್ಲಿ ಯೇಸು ಪ್ರಭು ಎಷ್ಟು ಮಂದಿ ನೋಡಿದಿರಿ? ಯಾರಾದ್ರೂ ನೋಡಿದ್ದೀರಾ? ಅಥವಾ ತಂದೆಯಾದ ದೇವರು ಯಾರಾದ್ರೂ ನೋಡಿ ಬಂದಿರಿ? ಅಂದರೆ ತಂದೆಯಾದ ದೇವರನ್ನು ಯಾರೂ ಕೂಡ ನೋಡಿಲ್ಲ. ಅದೇ ಪ್ರಕಾರ ಯೇಸು ಕ್ರಿಸ್ತನ ಕೂಡ ಯಾರೂ ನೋಡಿಲ್ಲ. ಪರಿಶುದ್ಧಾತ್ಮ ಏನಾದರೂ ನೋಡಿದ್ರೆ? ಪರಿಶುದ್ಧಾತ್ಮ ನೋಡಿಲ್ಲ. ಅಂದರೆ ಪರಲೋಕ ಅಂತೂ ಯಾರು ನೋಡಿಲ್ಲ, ನರಕ ಅಂತೂ ಯಾರು ನೋಡಿಲ್ಲ. ಯಾಕಂದ್ರೆ ಕೆಲವರು ಹೇಳ್ತಾರೆ ನಾವು ವಾಕ್ಯ ಸಾರುವಂಥ ಸಮಯದಲ್ಲಿ ದೇವ್ರ ವಾಕ್ಯ ಕುರಿತಾಗಿ ಹೇಳುವಂಥ ಸಮಯದಲ್ಲಿ ಎಲ್ರಿ ಸ್ವರ್ಗ ನರಕ ಎಲ್ಲದ ಯಾರೋ ನೋಡಿ ಬಂದಿರ ಅಂತಾರೆ. ಕಣ್ಣಿಗೆ ಕಾಣುವಂಥದ್ದು ನಂಬಿ ಅಂತ ಹೇಳುವಂಥದ್ದು ನಂಬಿಕೆ ಅಲ್ಲ. ಒಂದು ಏನೊಂದು ವಸ್ತು ಕಾಣ್ತಾ ಅಂದರೆ ಇಲ್ಲಿ ಸೂರ್ಯನ ಕಣ್ಣಿಗೆ ಕಾಣ್ತಾ ಇದ್ದಾನೆ, ಹೌದಲ್ಲ? ಅದನ್ನು ನಂಬ್ರಿ ಅಂತ ಹೇಳೋದಂತ ದೊಡ್ಡ ವಿಷಯ ಅದ. ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು, ಕಣ್ಣಿಗೆ ಎಂದು ನೋಡಲಾರದೇ ಇರ್ತಕ್ಕಂಥದ್ದು ನಂಬುವಂಥದ್ದು ನಂಬಿಕೆ ಹೇಳ್ತಾರೆ. ಯಾಕಂದರೆ ಪರಲೋಕನ ಯಾರು ಕೂಡ ನೋಡಿಲ್ಲ, ಪಾತಾಳ ಕೂಡ ಯಾರು ಕೂಡ, ನರಕ ಅಂತಕ್ಕಂಥ ಯಾರು ನೋಡಿಲ್ಲ, ದೇವರನ್ನು ನೋಡಿಲ್ಲ, ಮತ್ತು ಸೈತಾನನನ್ನು ಕೂಡ ನೋಡಿಲ್ಲ. ನೋಡಿದೇನು ಸೈತಾನಿಗೆ ಏನರ ಕಾಣಿಸ್ತಾನೆ? ಸೈತಾನ ಯಾವಾಗಾರ ಇಲ್ಲ. ಅಂದರೆ ತಂದೆಯಾದ ದೇವ್ರನ್ನೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ, ಯೇಸು ಕ್ರಿಸ್ತನು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ, ಪರಿಶುದ್ಧಾತ್ಮ ದೇವರು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ, ಪರಲೋಕ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ, ಪಾತಾಳ ಲೋಕ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಪರಲೋಕದ ಕೋಟ್ಯಾನು ಕೂಡ ದೇವದೂತರು ಏನಾರ ಕಾಣ್ತಾರೆ? ಅವ್ರು ಯಾರೂ ಕೂಡ ಕಾಣೋದಿಲ್ಲ. ಆದರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು, ಎಂದು ನೋಡಲಾರ್ದಂಥದ್ದು, ಅದು ನಿಜ ಅದ ಅಂತೇಳಿ ನಂಬುವಂಥದ್ದೇ ನಿಜವಾದ ನಂಬಿಕೆ. ಹಾಗಾಗಿ ಇಷ್ಟಕ್ಕೂ ನಾನು ಯಾವ ರೀತಿಯಲ್ಲಿ ನಂಬಿದ್ದೇವೆ ಈಗ ಯೇಸು ಕ್ರಿಸ್ತನಿಗೆ? ಈ ಪ್ರಪಂಚ ನೋಡುವಾಗ ಎಷ್ಟೋ ಜನ ಯೇಸು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅದನ್ನು ಕಣ್ಣಿಗೆ ಕಾಣದಿರ್ತಕ್ಕಂಥದ್ದು ನಿಜವಂತ ತಿಳ್ಕೊಳ್ಳುವಂಥದ್ದು ನಂಬಿಕೆ. ಯಾಕಂದರೆ ತಂದೆ ದೇವ್ರು ನೋಡಿಲ್ಲ, ಯೇಸು ಕ್ರಿಸ್ತ ನೋಡಿಲ್ಲ, ಇವು ಯಾರು ನೋಡದಿದ್ದಾಗ ನಂಬ್ತಾ ಇದ್ದೆವು ಅಂದರೆ ನಾವು ಶ್ರೇಷ್ಠರಾಗ್ತಾಯಿಲ್ಲ ಪ್ರಿಯರೇ. ಆದರೆ ನಂಬಿಕೆ ವಿಷಯದಲ್ಲಿ ಬಂದಾಗ ಯೇಸು ಕ್ರಿಸ್ತರನ್ನು ಮಾತಾಡ್ತಾರೆ ಪ್ರಿಯರಾದ ದೇವ್ರ ಮಕ್ಕಳು. ಎಲ್ಲಿ ಅಂದರೆ ಲೂಕನ ಸುವಾರ್ತೆಯಲ್ಲಿ, ಲೂಕನ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಯೇಸು ಕ್ರಿಸ್ತ ಹೇಳುವಂಥ ಮಾತು, ಇಲ್ಲಿ ಏನು ಮಾತಾಡ್ತದೆ ಅಂದರೆ ಯೇಸು ಕ್ರಿಸ್ತರು 2ನೇ ಸಾರಿ ಈ ಲೋಕಕ್ಕೆ ಬಂದಾಗ, ಯೇಸು ಕ್ರಿಸ್ತನು 2 ಸಾರಿ ಲೋಕಕ್ಕೆ ನ್ಯಾಯ ತೀರಿಸೋದಕ್ಕೆ ಬಂದಾಗ ಒಂದು ಏನು ಹೇಳ್ತಾ ಅಂತಂದರೆ, ಹೀಗಿರುವುದರಿಂದ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಎಂಬ ಮಾತಾಡ್ತಿದ್ರು ಪ್ರಿಯರೇ. ಅಂದರೆ ಇಷ್ಟಕ್ಕೂ 800 ಕೋಟಿಯಲ್ಲಿ 300 ಕೋಟಿ ಯೇಸು ಕ್ರಿಸ್ತನು ಸ್ವಂತ ರಕ್ಷಕನಾಗಿ, ಆತ ನಮ್ಮ ಜೀವಿತಕ್ಕೆ ಸರ್ವಾಧಿಕಾರಿ ಅಂಥೇಳಿ, ಆತನ ಮೂಲಕ ನಮಗೆ ರಕ್ಷಣೆ ಅಂಥೇಳಿ, ಈತನ ಮೂಲಕ ನಮಗೆ ನಿತ್ಯ ಲೋಕದಂಥೇಳಿ ಅನೇಕ ಜನರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೆ. ಆದರೆ ಆ ಯೇಸು ಕ್ರಿಸ್ತ ಹೇಳುವಂಥ ಮಾತೇನೆಂದರೆ, ನಾನು 2ನೇ ಸಾರಿ ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನಂದರೆ ನಂಬಿಕೆಯುಳ್ಳುವಂಥ ಕ್ರೈಸ್ತರು ಅಥವಾ ನಂಬಿಕೆಯುಳ್ಳುವಂಥ ಭಕ್ತರು ಕಾಣುವರು ಅಂತಂದ್ರೆ ಪ್ರಿಯರೇ. ಇಷ್ಟೊಂದು 800 ಕೋಟಿ 300 ಕೋಟಿ ಜನ ಅಥವಾ ಒಂದು 200 ಕೋಟಿ ಜನ ಯೇಸು ಕ್ರಿಸ್ತರನ್ನು ನಂಬಿದ್ದಾರಲ್ಲ, ಮತ್ತು ಅವ್ರ ನಂಬಿಕೆಯುಳ್ಳವರಲ್ಲ. ಅಂದರೆ ಯೇಸು ಪ್ರಭು 1ನೇ ಶತಮಾನದಲ್ಲಿ ಮಾತಾಡ್ತಾರೆ, ಹೌದಲ್ರಿ? 1ನೇ ಶತಮಾನದ ಹೇಳುವಾಗ ಯೇಸು ಕ್ರಿಸ್ತನು ಹೇಳುವಂಥ ಮಾತೇನೆಂದರೆ, ಮನುಷ್ಯ ಕುಮಾರನು ಭೂಮಿಯಲ್ಲಿ ಬಂದಾಗ ನಂಬಿಕೆಯುಳ್ಳುವಂಥ ಕಾಣ್ತಾರೆ ಅಂದಾಗ ಯೇಸು ಕ್ರಿಸ್ತ ಇಲ್ಲಿ ಹೇಳಿ ಎಷ್ಟು ವರ್ಷ ಆಗುತ್ತೆ ಇಲ್ಲಿವರೆಗೂ? ಇದು 1ನೇ ಶತಮಾನ ಹೇಳಿದ್ರು. ಈ 2026 ಅಂತ ಹೌದಲ್ರಿ, ಒಂದು 2000 ವರ್ಷ ಅನ್ಕೋಬಾರಿ. ಯೇಸು ಪ್ರಭು ಹೇಳಿರುವಾಗ ನಂಬಿಕೆ ಇರುವಂಥವ್ರು ಹೆಚ್ಚಬೇಕಾ ಕಡಿಮೆ ಆಗಬೇಕಾ? ಯೇಸು ಪ್ರಭು ಡೌಟ್ ಅದೇನಪ್ಪ ಅಂದರೆ, ನಂಬಿಕೆ ಅಂದರೆ ಮನುಷ್ಯ ಕುಮಾರನು ಈ ಲೋಕಕ್ಕೆ ಬಂದಾಗ ನಂಬಿಕೆ ಉಳ್ಳುವಂಥ ಕ್ರೈಸ್ತರು, ಭಕ್ತಿ ಉಳ್ಳುವಂಥ ಭಕ್ತರು ಕಾಣ್ಬೋದು ಅಂತ ಪ್ರಶ್ನೆ ಮಾಡ್ತಾಯಿದ್ದಾರೆ. ಪ್ರಶ್ನೆ ಮಾಡ್ತಾರೆ ಅಂದರೆ ಆ ಟೈಮಲ್ಲಿ 1ನೇ ಶತಮಾನದಲ್ಲೇ ಯೇಸು ಪ್ರಭು ಅನುಮಾನ ಪಡ್ತಾಯಿದ್ದಾರೆ. ಅಂದರೆ ಯೇಸು ಪ್ರಭುನ ಲೆಕ್ಕದ ಪ್ರಕಾರ ವಿಶ್ವಾಸಿಗಳ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಕಡಿಮೆ ಆಗಬೇಕು? ಅಂದರೆ ಯೇಸು ಪ್ರಭು ಮಾತು ವಿರೋಧ ಅನ್ಸತ್ತಿಲ್ಲ. ಅಂದರೆ ಈಗ ಜನಸಂಖ್ಯೆ ನೋಡ್ಬೇಕು, ಅತ್ಯಧಿಕವಾಗಿ ನಂಬುವಂಥದ್ದು ಯಾರಿಗಪ್ಪ? ದೇವರನ್ನು ನಂಬುವಂಥದ್ದು. ಅಂದರೆ ಅತಿ ಹೆಚ್ಚಾಗಿ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನ ಅಂಗೀಕಾರ ಮಾಡಿಕೊಳ್ಳುವಂಥದ್ದು, ಅತಿ ಹೆಚ್ಚಾಗಿ ಬೈಬಲ್ ಓದುವಂಥದ್ದು, ಅತಿ ಹೆಚ್ಚಾದಂಥ ಫಾಲೋವರ್ಸ್ ಯಾರಿಗಿದ್ದಾರೆ? ಯೇಸು ಕ್ರಿಸ್ತ ಇದ್ದಾರೆ. ಅಂದರೆ ಪ್ರತಿಯೊಂದು ಸ್ಥಳದಲ್ಲಿ, ಪ್ರತಿಯೊಂದು ಚರ್ಚಲ್ಲಿ ನೋಡುವಾಗ ಅತಿ ಹೆಚ್ಚಾಗಿ ಅತಿ ವೇಗವಾಗಿ ಬೆಳೆಯುವಂಥ ಜನಸಂಖ್ಯೆ ಎಲ್ಲಿದೆ ಪ್ರಿಯ? ಯಾರಲ್ಲಿದೆ? ಕ್ರೈಸ್ತದಲ್ಲಿದೆಯಲ್ಲ. ಅಂದರೆ ಯೇಸು ಪ್ರಭು ಹೇಳ್ತಿದ್ದಾರೆ, ಮನುಷ್ಯ ಕುಮಾರನು ಈ ಲೋಕಕ್ಕೆ ಬಂದಾಗ
ಅಂದರೆ ನಂಬಿಕೆ ಒಂದು ಕಾಣುವವರು ಅಂದಾಗ ಕಡಿಮೆ ಆಗಬೇಕು. ಯೇಸುಪ್ರಭು ಲೆಕ್ಕ ಪ್ರಕಾರ ವಿಶ್ವಾಸವು ಕಡಿಮೆ ಆಗಬೇಕು. ಆದರೆ ಏನಾಗ್ತದೆ ಇಲ್ಲಿ ಸಮಾಜ ನೋಡುವಾಗ ಪ್ರತಿದಿನ ಅಭಿವೃದ್ಧಿಯಾಗಿ ಬೆಳೀತಾ ಬರ್ತಾ ಸಂಘ ಪ್ರತಿಯೊಂದು ಚರ್ಚಲ್ಲಿ ನೋಡಿ ಚರ್ಚ್ ಫುಲ್ಲಾಗಿದೆ. ಅಂದರೆ ಪ್ರತಿಯೊಂದು ಸ್ಥಳದಲ್ಲಿ ಯಾವ ಚರ್ಚ್ ಕೂಡ ಖಾಲಿಲ್ಲ. ಪ್ರತಿದಿನ ಸಭೆಯಲ್ಲಿ ಅನೇಕ ಜನರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಸ್ವಂತ ತನ್ನ ಜೀವಿತಕ್ಕೆ ಸರ್ವಾಧಿಕಾರಿಯಾಗಿ ಆತನ ಸ್ವೀಕರಿಸ್ತಾ ಇದ್ದಾರೆ ಪ್ರೇರೆ. ಹೌದಲ್ರಿ? ಸ್ವೀಕರಿಸುವಾಗ ಯೇಸು ಕ್ರಿಸ್ತನ ಮಾತು ಏನು ಕಡಿಮೆ ಆಗಬೇಕು ಅಂತ ಇದ್ದಾರೆ. ನಿಜವಾದ ನಂಬಿಕೆ ಉಳ್ಳಂಥ ಕ್ರೈಸ್ತರು ಕಾಣ್ತಾ ಇದ್ದಾರೆ ಅಥವಾ ಯಾವ ರೀತಿಯಲ್ಲಿ ಇದ್ದಾರೆ? ಒಂದು ಸಾರಿ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ 2ನೇ ಪತ್ರಿಕೆ 13ನೇ ಅಧ್ಯಾಯ ನಮ್ಮ ನಂಬಿಕೆ, ನಮ್ಮ ಒಂದು ವಿಶ್ವಾಸ ಯಾವ ರೀತಿ ಇದೆ ನಮ್ಮನ್ನು ಕೂಡ ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಪೌಲ್ ಹೇಳುವಂಥ ಮಾತೇನೆಂದರೆ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನೀವು ನಿಜವಾಗ್ಲೂ ಇಸ್ಕೂಲ್ ಕೂತಿರ್ತಕ್ಕಂಥ ಜನರೆಲ್ಲರೂ ವಿಚಾರ ಮಾಡಿರಿ, ನಿಜವಾದ ನಂಬಿಕೆಯಲ್ಲಿ ನಿಜವಾದ ಕ್ರಿಸ್ತನನ್ನು ಸ್ವೀಕರಿಸಿಕೊಂಡಂಥ ವ್ಯಕ್ತಿ ನೀವಾಗಿದ್ದೀರೋ ಇಲ್ಲವೋ ಅಂತೇಳಿ ಪೌಲನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದರೆ ಕೂತಿರ್ತಕ್ಕಂಥ ನಾವೆಲ್ಲ ಏನು ಮಾಡಬೇಕು? ಪರಿಶೋಧನೆ ಮಾಡಬೇಕಾಗಿದೆ. ಅಂದರೆ ನಿಜವಾಗ್ಲೂ ನಾನು ಕ್ರಿಸ್ತನನ್ನು ನಂಬಿದ್ದೇನಾ ಅಥವಾ ನಿಜವಾದ ನಂಬಿಕೆಯಲ್ಲಿ ಇದ್ದಿದ್ದಾನ ಅಥವಾ ಯೇಸುವನ್ನು ಸ್ವೀಕಾರ ಮಾಡ್ಕೊಂಡು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದೆ ನಾನು ಅಂತಕ್ಕಂಥದ್ದು ನಾವು ಪರಿಶೋಧನೆ ಮಾಡ್ಬೇಕು ಹೇಳ್ತದೆ. ಅದಕ್ಕೆ ಪೌಲ್ ಹೇಳುವಂಥ ಮಾತು ಅಂದರೆ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನೇ ನೀವೇ ರಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೋ ಎಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿದಲ್ಲವೇ? ಈಗ ನೀವು ಎಷ್ಟು ಮಟ್ಟಿಗೆ ನೀವು ಕ್ರಿಸ್ತನ ಅರ್ಥ ಮಾಡ್ಕೊಂಡ್ರಿ, ಎಷ್ಟು ಮಟ್ಟಿಗೆ ಕ್ರಿಸ್ತನ ನಂಬಿಕೊಂಡಿದ್ದೀರಿ ನನಗೆ ಗೊತ್ತದ, ನಿಮಗೆ ಗೊತ್ತದ? ಯಾರಿಗೆ ಗೊತ್ತಿರ್ತದೆ ನಾನು ಎಷ್ಟು ಮಟ್ಟಿಗೆ ಭಕ್ತಿವಂತ ಇದ್ದೇನೆ, ಎಷ್ಟು ಮಟ್ಟಿಗೆ ನೀತಿವಂತನಾಗಿದ್ದೇನೆ, ಎಷ್ಟು ಮಟ್ಟಿನ ಕ್ರಿಸ್ತನ ಫಾಲೋ ಮಾಡ್ತಾ ಇದ್ದೇನೆ, ಎಷ್ಟು ಮಟ್ಟಿನ ವಾಕ್ಯ ಪ್ರಕಾರ ಬದುಕ್ತಾ ಇದ್ದೇನೆ ಅಂತೇಳಿ ಅತಿ ಹೆಚ್ಚಾಗಿ ಯಾರಿಗೆ ಗೊತ್ತಾಯ್ತದೆ? ನನಗೆ, ನಿಮ್ಗೆ. ಅದಕ್ಕೆ ಹೇಳುವಂಥ ಮಾತು ಅಂದರೆ ನೀವು ನಿಜವಾದ ನಂಬಿಕೆಯಲ್ಲಿ ನಿಜವಾದ ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡಿದ್ದೀರಾ ಅಥವಾ ನಿಜವಾದ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲ ಅಂತೇಳಿ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರಾದ ದೇವ್ರ ಮಕ್ಕಳೇ. ಮತ್ತಂದರೆ ಅನೇಕ ಜನ ಯೇಸು ಕ್ರಿಸ್ತನ ನಂಬಿದ್ದಾರೆ. ಆ ರೀತಿಗೆ ನಮ್ಮನ್ನು ಕೂಡ ಏನು ಮಾಡಬೇಕಂದ್ರೆ ಪರಿಶೀಲನೆ ಮಾಡಿ ಹೋಗಿದೆ. ಅಂದರೆ ನಮ್ಮ ಜೀವಿತ ಯಾವ ರೀತಿಯಲ್ಲಿದೆ, ನಿಜಕ್ಕೂ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಇದ್ದಿದ್ದೇವಾ ಅಥವಾ ಕ್ರಿಸ್ತನ ಏನಾದರೂ ವ್ಯತಿರಿಕ್ತವಾಗಿ ಬದುಕ್ತಾ ಇದ್ದೋ ಅಂತಕ್ಕಂಥದ್ದು ಕೂಡ ಆಲೋಚನೆ ಮಾಡಬೇಕಿದೆ. ಯಾಕಂದರೆ ಈ ಲೋಕದಲ್ಲಿ ನೋಡುವಾಗ 300 ಕೋಟಿ ಜನ ಕ್ರಿಸ್ತರಾಗಿದ್ದಿರುವಾಗ ನಿಜವಾದ ಭಕ್ತಿಯಲ್ಲಿಲ್ಲ, ನಿಜವಾದ ಒಂದು ಕ್ರೈಸ್ತತ್ವದಲ್ಲಿಲ್ಲ, ಹೆಸರಿಗೆ ಮಾತ್ರ ಯಾವ ರೀತಿ ನಂಬಿದ್ದಾರೆ ಅಂದರೆ ತಾತ್ಕಾಲಿಕ ನಂಬಿದ್ದಾರೆ ಅಂತೇಳಿ ದೇವ್ರ ವಾಕ್ಯ ಹೇಳ್ತದೆ. ಇನ್ನೊಂದು ವಾಚನ ನೋಡಿ, ಪೌಲನು ಥೆಸಲೋನಿಕರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ 2ನೇ ಥೆಸಲೋನಿಕ 3ನೇ ಅಧ್ಯಾಯ 2ನೇ ವಚನ ಏನು ಬರೆಯಲ್ಪಟ್ಟಿದೆ ನೋಡಿ ಒಂದ್ಸಾರಿ. ಪೌಲನು ಥೆಸಲೋನಿಕರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ಪ್ರಿಯರೇ, ಕೆಳಗಡೆ ಮಾತು, ದೇವರು ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆ ಪ್ರಾರ್ಥಿಸಿರಿ. ಎಲ್ಲರಲ್ಲಿಯೂ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ ಅಂತ ಇದ್ದಾರೆ ಪ್ರಿಯರೇ. ಅಂದರೆ ಈ 300 ಕೋಟಿ ಜನ ಅಂದರೆ ಪ್ರತಿಯೊಂದು ಸ್ಥಳದಲ್ಲಿ ಚರ್ಚ್ಗಳಲ್ಲಿ ನೋಡುವಾಗ ಕ್ರಿಸ್ತನನ್ನು ನಂಬಿದಿರ್ತಕ್ಕಂಥ ಜನರು, ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡ ಜನರು ಎಷ್ಟು ಜನ ಇದ್ದಾರೆ ಪ್ರಿಯರೇ? ಅಸಂಖ್ಯವಾಗಿ ಅತಿ ಹೆಚ್ಚಾಗಿ ನಂಬುವಂಥದ್ದು, ಅತಿ ಹೆಚ್ಚಾಗಿ ಫಾಲೋವರ್ ಆಗುವಂಥದ್ದು ಯಾರಿಗಂದರೆ ಕ್ರಿಸ್ತನನ್ನೇ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ ಎಲ್ಲರಲ್ಲಿಯೂ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ ಅಂತ ಇದ್ದಾರೆ ಪ್ರಿಯರೇ. ಇಲ್ಲಿ ಹೇಳುವಂಥ ಮತ್ತು ಈ ಮಾತು ಸತ್ಯನಾ ಅಸತ್ಯನಾ ಒಂದು ಸಾರಿ ಆಲೋಚನೆ ಮಾಡಿರಿ. ಅಂದರೆ ಇಲ್ಲಿ ವಾಕ್ಯ ಬರಲ್ಪಟ್ಟಿದೆ ಅಂದರೆ ಎಲ್ಲರಲ್ಲಿಯೂ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ ಅಂತಿದ್ದಾರೆ. ಅಂದರೆ ನಿಜವಾದ ನಂಬಿಕೆ ಇಲ್ಲ, ನಿಜವಾದ ನಂಬಿಕೆ ಇಲ್ಲ. ಯಾಕಂದರೆ ಅನೇಕ ಚರ್ಚ್ಗಳನ್ನು ನೋಡುವಾಗ ತುಂಬೋಗಿದ್ದಾರೆ ಅಂದರೆ ಕ್ರಿಸ್ತನನ್ನು ನಂಬಿಕೊಂಡಿದ್ದಾರೆ. ಅಂದರೆ ಅನೇಕ ಚರ್ಚ್ಗಳಲ್ಲಿ ತುಂಬೋಗಿರುವಾಗ ಕ್ರಿಸ್ತನ ನಂಬಿಕೊಂಡಿರುವಾಗ ಯಾಕೆ ನಂಬಿಕೊಂಡಿದ್ದಾರೆ? ಈಗ ನಾವೆಲ್ಲ ಕೂತಿದ್ರು, ನಾವು ಯಾಕೆ ನಂಬಿದ್ದೇವೆ? ನಂಬಿಕೆ ಅಂದರೆ ಹೇಳ್ತಿದ್ದ ದೇವರು ಅಂದರೆ ಪರಲೋಕ ನೋಡಿಲ್ಲ ಅದನ್ನು ನಂಬುವಂಥದ್ದು ನಂಬಿಕೆ. ಸ್ವರ್ಗ ಅಂದರೆ ಪಾತಾಳಲೋಕ ನೋಡಿಲ್ಲ ಅದನ್ನು ನೋಡದೆ ನಂಬದೇ ಇರ್ತಕ್ಕಂಥದ್ದು ನಂಬಿಕೆ. ಹಾಗಿರುವಾಗ ಈ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಕ್ರೈಸ್ತತ್ವದಲ್ಲಿ ಅನೇಕ ಚರ್ಚ್ಗಳಲ್ಲಿ ಕ್ರೈಸ್ತರು ತುಂಬೋಗಿದ್ದಾರೆ. ಅಂದರೆ ಏನು ತುಂಬಿಕೊಂಡಿದ್ದಾರೆ? ನಿಜವಾದ ನಂಬಿಕೆಯಲ್ಲಿ ಇದ್ದಿದ್ದಾರಾ ಅಥವಾ ಇಲ್ಲ? ದೇವ್ರ ವಾಕ್ಯ ಹೇಳ್ತದೆ ಎಲ್ಲರಲ್ಲಿಯೂ ಕ್ರಿಸ್ತ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ.
ಹಾಗಾಗಿರುವಾಗ ನೀವು ಅನೇಕ ಚರ್ಚ್ಗಳಲ್ಲಿ ಸಾಕ್ಷಿ ಕೇಳಿರ್ಬೋದು. ಪ್ರತಿಯೊಂದು ಸ್ಥಳದಲ್ಲಿ ಸಭೆಗಳು ನಡೆಯುವಾಗ ಸೇವಕರು ಚರ್ಚಲ್ಲಿರ್ತಕ್ಕಂಥ ವಿಶ್ವಾಸಿಗಳನ್ನು ಕರೆದು ಇದೇನು ಕೇಳ್ತಿದ್ರಪ್ಪ ಅಂದರೆ ಅವ್ರ ಜೀವಿತದಲ್ಲಿ ಆಗಿರ್ತಕ್ಕಂಥ ಸಾಕ್ಷಿ ಕೇಳ್ತಾರೆ. ಸಿಸ್ಟರ್, ನೀವು ಬಂದು ಮುಂದ್ಗಡೆ ಬನ್ನಿ, ನಿಮ್ಮ ಜೀವಿತದಲ್ಲಿ ಏನು ಮಾಡಿದ ಅದ್ಭುತ ದೇವರು ಅಂತ ಕೇಳಿದಾಗ, ಬ್ರದರ್ ನಮಗೇನಾಗಿತ್ತು ಅಂದರೆ ನಮಗೆ ಮಕ್ಕಳು ಇದ್ದಿದ್ದಲ್ಲ, ಈ ಚರ್ಚಿಗೆ ಬಂದಿದ್ದೆವು, ಚರ್ಚೆ ಬಂದಾಗ ದೇವ್ರ ನಮ್ಗೆ ಗರ್ಭಫಲ ಕೊಟ್ಟಿದ್ದಾರೆ, ಹಾಗಾಗಿ ನಾವೇನು ಮಾಡಿದ್ದೆವು, ಯೇಸು ಕ್ರಿಸ್ತನ ನಂಬಿದ್ದೆವು. ಹೌದಲ್ರಿ? ಮತ್ತೊಬ್ಬರಿಗೆ ಕರಿತಾರೆ, ಬ್ರದರ್ಸ್ ನೀವು ಯಾವ ರೀತಿ ಯೇಸು ಕ್ರಿಸ್ತನ ನಂಬಿದ್ರೆ ಮುಂದ್ಗಡೆ ಬಂದು ಸಾಕ್ಷಿ ಹೊಡ್ಕೊಂಡು ಕರೆದಾಗ ಅವ್ರು ಹೇಳ್ತಾರೆ, ನಂಗೆ ಅನೇಕ ಸಾಲ ಇತ್ತು, ಅನೇಕ ಕಷ್ಟದಲ್ಲಿ ಇದ್ದಿದ್ದ, ಅನೇಕ ದುಃಖದಲ್ಲಿ ಇದ್ದಿದ್ದ, ಸಾಲದ ಸಮಯದಲ್ಲಿ ಇವ್ರು ಬ್ರದರ್ ಹೇಳಿದ್ರು ಏನಪ್ಪ ಅಂದರೆ, ನೀವು ದೇವರಿಗೆ ನಂಬಿಕೊಂಡ ನಿಮ್ಮ ಸಾಲ ಹೋಗ್ತದೆ, ನಿಮ್ಗೆ ಆ ಸಾಲದಿಂದ ಏನಾಗ್ತದೆ, ಮುಕ್ತಿ ಸಿಗ್ತದೆ ಅಂತ ಹೇಳಿದಾಗ ಆ ಬ್ರದರ್ ಏನು ಮಾಡಿದ್ದಾರೆ, ಮುಂದೆ ಯೇಸು ಪ್ರಭು ಯಾವ ರೀತಿ ನಂಬಿದ್ದಾರೆ, ಸಾಲ ಹೋಗ್ತದೆ ಅಂತೇಳಿ ನಂಬಿಕೊಂಡು. ಹೌದಲ್ಲ? ಈ ರೀತಿ ನಾವು ಪರಿಶೋಧನೆ ಮಾಡುವಾಗ ಅನೇಕರು ಮಂತ್ರದಿಂದ, ಭಾನುಮತಿ ಅಂತ ಅನ್ಕೊಂಡ ಅನೇಕ ಕಷ್ಟಗಳಿಂದ ಚರ್ಚ್ಗಳು ಹೋಗಿದ್ದಾರೆ. ಹೌದಲ್ರಿ? ನೀವು ಎಷ್ಟು ಹೊರಗಡೆ ಇರ್ತಕ್ಕಂಥ ಚರ್ಚ್ಗಳು, ಎಲ್ಲ ಚರ್ಚ್ಗಳನ್ನ ಪರಿಶೋಧನೆ ಮಾಡಿರಿ. ಅದು ಎಲ್ಲ ಚರ್ಚ್ ಹಂಗೆ ಅಂತ ಹೇಳ್ತಾ ಇಲ್ಲ ನಾನು, ಎಲ್ಲ ಚರ್ಚ್ ಅಲ್ಲ, ಕೆಲವೊಂದು ಚರ್ಚ್ಗಳಲ್ಲಿ ಏನಾಗಿದೆಪ್ಪ ಅಂದರೆ ಸಾಕ್ಷಿವಂತದಲ್ಲಿ ನೋಡ್ಬೇಕಂದ್ರೆ ಒಬ್ಬರಿಗೆ ಒಂದೊಂದು ಕಷ್ಟ, ಒಬ್ಬರಿಗೆ ಒಂದು ಕಣ್ಣೀರು, ಒಬ್ಬರಿಗೆ ಒಂದೊಂದು ಪ್ರಾಬ್ಲಮ್ಸ್. ಅಂದರೆ ಒಬ್ಬೊಬ್ಬರು ಯಾವ ರೀತಿ ನಂಬ್ಕೊಂಡಿದ್ದೆ ಅಂದರೆ ತನ್ನ ಕಷ್ಟ ಹೋಗೋದಕ್ಕೋಸ್ಕರ ನಂಬಿದ್ದಾರಂತ. ಹೌದಲ್ರಿ? ಹಂಗೆ ನಂಬಿದ್ದಾರೆ. ಅಥವಾ ನಿಜವಾಗಲೂ ನಾವು ಸತ್ತ ನಂತರ ಇನ್ನೊಂದು ಜೀವಿತ ಇದೆ, ಆ ಜೀವಿತ ಸಿಗಬೇಕಂದ್ರೆ ಯೇಸು ಕ್ರಿಸ್ತನ ಮಾರ್ಗ ಅದ, ಆತರ ಮೂಲಕ ನಾವು ಪರಲೋಕ ಸೇರ್ಕೊಳ್ಬೇಕು, ಪರಲೋಕದ ತಂದೆದ ಹೋಗಬೇಕು, ನಮ್ಮನ್ನು ಉಂಟು ಮಾಡತಕ್ಕಂಥ ದೇವ್ರ ವಯಸ್ಸು ಸೇರ್ಕೊಳ್ಬೇಕಂದ್ರೆ ಮಾರ್ಗ ಯೇಸು ಪ್ರಭುವಿನರ, ಆತನ ಮೂಲಕ ರಕ್ಷಣೆ ಅಂತೇಳಿ ಎಷ್ಟು ಜನ ನಂಬಿದ್ದಾರೆ ಹೇಳೋ ಸರಿ ಆಲೋಚನೆ ಮಾಡಿರಿ. ಹಾಂ, ಆ ರೀತಿ ನೋಡಿದಾಗ ಸಮಾಜದಲ್ಲಿ ನೋಡುವಾಗ ಆ ರೀತಿ ಕಾಣ್ತಾ ಇಲ್ಲ. ಯಾಕೆ ನಿಮ್ದು ಅಂದರೆ ನನ್ನ ಕುಟುಂಬದ ಸಮಸ್ಯೆ ಇತ್ತು, ನಮಗೆ ಮಂತ್ರದಿಂದ ಕಷ್ಟಪಡ್ತಾ ಇದ್ದಿದ್ದೆವು, ಅನೇಕ ಅನಾರೋಗ್ಯದಲ್ಲಿ ಇದ್ದಿದ್ದೆವು, ಅನೇಕ ಕಷ್ಟದಲ್ಲಿದ್ದೆವು, ಕಣ್ಣೀರಿನಲ್ಲಿದ್ದೆವು, ನಮ್ಮ ಮನೆಗೆ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಮಕ್ಕಳಿಗೆ ಕರೆಕ್ಟಾಗಿ ನಮ್ಮ ಭವಿಷ್ಯ ಇದ್ದಿಲ್ಲ, ಕುಡುಕತನ ಇದ್ದಿದ್ದರು. ಅನೇಕ ನೋಡುವಾಗ ಅನೇಕ ಮಾಯದಲ್ಲಿ ಇದ್ದ ಜನರು ಯಾವ ರೀತಿ ಇದ್ದಾರೆ ಅಂದರೆ ತನ್ನ ಸ್ವಾರ್ಥಕ್ಕಾಗಿ ದೇವರನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಹೌದಲ್ರಿ? ಕರೆಕ್ಟಾ ತಪ್ಪು? ಯಾಕಂದ್ರೆ ದೇವ್ರು ಹೇಳ್ತಿದ್ರೆ, ಯಾಕಂದ್ರೆ ಯೇಸು ಮಾತು ಸುಳ್ಳು ಆಗಲಿಲ್ಲ. ಮನುಷ್ಯ ಕುಮಾರನು ಎರಡನೇ ಸಾರಿ ಬಂದಾಗ, ಲೋಕಕ್ಕೆ ನ್ಯಾಯ ತೀರಿಸೋದ ಬಂದಾಗ ನಂಬಿಕೆ ಉಳ್ಳವರು ಕಾಣುವವರು ಅಂದಾಗ ಕಡಿಮೆನೇ ಹತ್ರ ಹೆಚ್ಚಾಗುತ್ತಾರೆ. ಯೇಸು ಪ್ರಭುನೇ ಅನುಮಾನ ಪಟ್ಟಿದ್ದಾರೆ. ಯೇಸು ಪ್ರಭು ಕೇಳ್ತಿದ್ದಾರೆ ಅಂದರೆ ವಿಶ್ವಾಸಿಗಳು ನಿಜವಾದ ವಿಶ್ವಾಸಿಗಳನ್ನು ಪರಿಶೋಧನೆ ಮಾಡುವಾಗ, ನಿಜವಾದ ನಂಬಿಕೆ ಉಳ್ಳವಂಥರನ್ನು ಪರಿಶೋಧನೆ ಮಾಡುವಾಗ ಯೇಸು ಪ್ರಭು ಲೆಕ್ಕದ ಪ್ರಕಾರ ಎಷ್ಟು ಮಂದಿ ಹೇಳ್ತಾ ಹೇಳ್ರಿ. ಈ ಸಂಬಂಧ ನೋಡುವಾಗ ಅನೇಕ ನಂಬಿಕೆಯಲ್ಲಿ ಇದ್ದಿದ್ದಾರೆ. 800 ಕೋಟಿ ಅನ್ಕೋಬಾರ, 800 ಕೋಟಿ 300 ಕೋಟಿ ನಂಬ್ಕೊಂಡ್ರೆ 300 ಕೋಟಿದಲ್ಲಿ ನಿಜವಾದ ಭಕ್ತರೆಷ್ಟು ಇದ್ದಿದ್ದಾರೆ, ನಿಜವಾದ ನಂಬಿಕೆವಂತರು ಎಷ್ಟು ಜನ ಇದ್ದಿದ್ದಾರೆ. ಹೌದಲ್ರಿ? ಯಾಕಂದರೆ ಪ್ರತಿಯೊಬ್ಬರು ನಂಬಿಕೊಂಡು ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಜೀವಿತಕ್ಕೆ ಈ ಲೋಕದಲ್ಲಿ 60-70 ಆಯುಷ್ಕಾಲಕ್ಕೋಸ್ಕರ ಬದುಕೋದಕ್ಕೋಸ್ಕರ ಯೇಸು ಪ್ರಭು ಏನು ಮಾಡಿದಾರೆ, ಸ್ವಂತ ರಕ್ಷಣೆ ಸ್ವೀಕರಿಸಿ ಮಾಡ್ಕೊಂಡ್ರೆ. ಹೌದಲ್ರಿ? ಆದರೆ ಸತ್ತ ನಂತರ ಇನ್ನೊಂದು ಜೀವಿತದ, ಸತ್ತ ನಂತರ ಪರಲೋಕ ಇದೆ, ಸತ್ತ ನಂತರ ನಮ್ಮ ಹುಟ್ಟಿಸ್ತನ್ನ ತಂದು ಇದ್ದಾರ, ಪರಲೋಕಕ್ಕೆ ಹೋಗ್ಬೇಕಂತ ಯೇಸು ಪ್ರಭು ಯಾರು ನಂಬಿದ್ದಾರೆ? ಇಲ್ಲ ಪ್ರಿಯರೇ. ಯಾಕಂದರೆ ಬೈಬಲಲ್ಲಿ ಯೋಬನ ಇದನ್ನಿಲ್ಲ. ಯೋಬನ ಜೀವಿತದಲ್ಲಿ ಎಷ್ಟು ಎಲ್ಲ ರೀತಿ ನೋಡಬೇಕಾದ್ರೆ ಅತಿ ಐಶ್ವರ್ಯವಂತನಾದ, ಆ ಉಂಚ್ ಅಂತಕ್ಕಂಥ ಪಟ್ಟಣದಲ್ಲಿ, ಆ ಊರಲ್ಲಿ ಅವನಂತ ಐಶ್ವರ್ಯವಂತರು ಯಾರಾದಿದ್ದಾರೆ? ಅವನೇ ಅತಿ ಐಶ್ವರ್ಯವಂತನಾಗಿದ್ದನಂತ. ಐಶ್ವರ್ಯವಂತನಾಗಿರುವಾಗ ಪರಲೋಕದಲ್ಲಿ ದೇವರು ಒಂದು ಸೈತಾನಿಗೆ ಕೇಳುವಂಥ ಮಾತಿನ ಒಂದ್ಸರಿ ಒಂದು ನೋಡಿ, ಯೋಬನ ಗ್ರಂಥ ಮೊದಲನೇ ಅಧ್ಯಾಯ 6ನೇ ವಚನ ಸರ್ ನೋಡಿ. ಹಾಂ, ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಅಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಇಲ್ಲಿ ಏನಾಗ್ತದೆ ಬ್ರೇರೆ ಅಂದರೆ, ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಬರಲಾಗಿ ಸೈತಾನನು ಎಂಬ ಅಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು, ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗಾಡುತ್ತಾ ಬಂದೆನು ಎಂದು ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? ಅವನು ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿ ಕೆಟ್ಟದು ನಿರಾಕರಿಸುತ್ತಾ ನಿರ್ದೋಷಿಯೂ ಆಗಿದ್ದಾನೆ ಅಂತ. ಹೆಂಗಾಗಿದ್ದಾನಂತೆ? ಭಾಳ ನಿರ್ದೋಷಿ, ನೀತಿವಂತನು, ಪರಿಶುದ್ಧನು ಆಗಿ ದೇವರ ಹೆಂಗಿದ್ದಂಥ ಭಯ ಭಕ್ತಿಯಿಂದ ದೇವರಿಗೆ ಸ್ತುತಿಸ್ತದಂತ, ಆರಾಧಿಸ್ತದನಂತ. ಹೌದಲ್ರಿ? ಯಾರ್ದಿದ್ದಂತ ಯೋಬು? ನಂಬಿಕೆ ಉಳ್ಳುವಂತನು, ನಿರ್ದೋಷಿಯಾಗಿ ಯಥಾರ್ಥವಂತನು ಆಗಿರುವಾಗ ಅವನು ಅಷ್ಟು ನೀತಿವಂತನ. ಸೈತಾನ ಕೇಳುವಂಥ ಒಂದು ಪ್ರಶ್ನೆ ಏನಂತ ಸೈತಾನ ಅಂದರೆ, ಕೆಳಗಡೆ ಮಾತು ನೋಡ್ರಿ, 9ನೇ ವಚನ. ಅದಕ್ಕೆ ಸೈತಾನನು ಯೋಬನನ್ನು
ದೇವರಲ್ಲಿ ಭಯ ಭಕ್ತಿಯನ್ನು ಲಾಭ ಇಲ್ಲದೆ ಇಟ್ಟಾನೋ ಅಂತ ಅದನ್ನು ಪ್ರೇರೆ. ಅಂದರೆ ಯೋಬನು ನಿನ್ನಲ್ಲಿ ಅಷ್ಟು ಭಯಭಕ್ತಿ ಉಳ್ಳವನಾಗಿ ಅಷ್ಟೊಂದು ನಂಬಿಕೆ ಉಳ್ಳವನಾಗಿ ವ್ಯಕ್ತಿ ಇದ್ದಾನಂದರೆ ಲಾಭ ಇಲ್ಲದೆ ನಿಕ್ಕೇನೇನು? ಯಾರು ಪ್ರಶ್ನೆ ಮಾಡ್ತಾಯಿದ್ರಿ? ಇದು ಸೈತಾನ್ ಎಂಬುದು ಯಾರು ಕುರಿತಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ? ಯೋಬನ ಕುರಿತಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯೋಬನಿಗೆ ಅಷ್ಟು ಭಯಭಕ್ತಿಯನ್ನ ಅಷ್ಟೊಂದು ನೀತಿವಂತನಾಗನಂದರೆ ಲಾಭ ಇಲ್ಲದೆ ಇಟ್ಟನ? ಲಾಭ ಇದ್ದಿಗೆ ಇಟ್ಟಬೇಕಿಲ್ಲ. ಯಾಕಂದರೆ ನೀನು ಅವನ ಕುಟುಂಬ ಸುತ್ತಮುತ್ತಲೆಲ್ಲ ಸಂರಕ್ಷಣೆ ಇಕ್ಕಿದ್ದಿ, ಅವನ ಕುಟುಂಬ ಎಲ್ಲ ಅದರಿಂದ ಒಂದು ರಕ್ತದಿಂದ ಒಂದು ಬೆಂಕಿಯಿಂದ ಕಂಚಿ ಹಾಕಿದ್ದಿ. ಅವನು ಮಾಡುವಂಥ ವ್ಯವಸಾಯಗಳು, ಅವನು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು, ಅವನ ದನ ಕುರಿಗಳು, ಅವನ ಆಸ್ತಿ ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಿದ್ದಿ, ಅವನಿಗೆ ಸಂರಕ್ಷಿಸ್ತಾ ಇದ್ದಿದ್ದಿ, ಎಲ್ಲ ವಿಷಯದಲ್ಲಿ ಆರೋಗ್ಯ ಕೊಟ್ಟಿದ್ದೀರಿ, ಅವ್ನು ಮಾಡುವಂಥ ಕೈ ಕೆಲಸ ಎಲ್ಲ ಅಭಿವೃದ್ಧಿ ಪಡಿಸ್ತಾ ಇದ್ದಿದ್ದಿ. ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಏನು ಮಾಡಿದಾನವ? ಭಯಭಕ್ತಿನ. ಅದಕ್ಕೆ ಲಾಭ ಇಲ್ದಕ್ಕಿಲ್ಲವ. ನೀವು ಎಲ್ಲ ವಿಷಯದಲ್ಲಿ ಅವನಿಗೆ ಆಶೀರ್ವದಿಸ್ತಾ ಇದ್ದಿದ್ದಿ, ಮಾಡೋದಕ್ಕೆ ಕೆಲಸ ಆಶೀರ್ವಾದ ಮಾಡ್ತಾ ಇದ್ದಿದ್ದಿ. ಮಾಡೋದಕ್ಕೋಸ್ಕರ ಏನು ಮಾಡಿದ? ಒಬ್ಬನು ನಂಬ್ತಾ ಇದ್ದಾನ, ಭಕ್ತಿವಂತನ, ನಂಬಿಕೆ ಉಳ್ಳವನ. ಲಾಭ ಇಲ್ದರೆ ಇಟ್ಟಿಲ್ಲ ನಿಮ್ಮೆಲ್ಲ ಅಂತ ಯಾರು ಸವಾಲಾಗ್ತಾ ಇದ್ದಾರ? ಹಾಂ, ಸೈತಾನ ಚಪ್ಪರಲ್ಲ. ಯೋಬನ ಕುರಿತು ಎಷ್ಟು ಸಾಕ್ಷಿ ಹೇಳ್ತಂದರೆ ಲಾಭ ಇಲ್ಲದೆ ಇಕ್ಕಿಲ್ಲ, ಲಾಭ ಇದ್ದದಕ್ಕೋಸ್ಕರ ನೀನು ನಂಬಿದ್ದಾನಂದ್ರೆ ಲಾಭ ಇಲ್ಲದೆ ನಂಬಿಲ್ಲ ಅಂತ ಹೇಳ್ತದನ್ನು ಪ್ರೇರೆ. ಮತ್ತು ಈಗ 300 ಕೋಟಿ ಕ್ರೈಸ್ತರಾಗಿರುವಾಗ ಈ 300 ಕೋಟಿಯಲ್ಲಿ ಕ್ರೈಸ್ತರು ಯೇಸು ಕ್ರಿಸ್ತನನ್ನು ಲಾಭ ಇಲ್ಲದೆ ನಂಬಿದಾರ ಅಥವಾ ಲಾಭ ಇಕ್ಕೊಂಡು ನಂಬಿದಾರ? ಏನು ಲಾಭ? ನಂಗೆ ಯೇಸು ಕ್ರಿಸ್ತ ನಂಬಿದರೆ ರೋಗ ಹೋಗ್ತದ, ಯೇಸು ಕ್ರಿಸ್ತ ನಂಬಿದರೆ ಈ ರೋಗದಿಂದ ಮುಕ್ತಿ ಸಿಗ್ತದ, ಯೇಸು ಕ್ರಿಸ್ತ ನಂಬಿದರೆ ಈ ಮಂತ್ರದಿಂದ ಬಿಡುಗಡೆ ಸಿಗ್ತದ, ಯೇಸು ಕ್ರಿಸ್ತ ನಂಬ್ಕೊಂಡ್ರೆ ನನ್ನ ಕುಟುಂಬ ಪರಿಸ್ಥಿತಿ ಸರಿ ಹೋಗ್ತದ, ಯೇಸು ಕ್ರಿಸ್ತ ನಂಬ್ಕೊಂಡಿದ್ರೆ ನನಗೆ ಮಕ್ಕಳು ಹುಡ್ತಾರ, ಮಕ್ಕಳು ಮದುವೆ ಆಗ್ತದ, ನನ್ನ ಕುಟುಂಬ ಶಾಂತಿ ಇರ್ತದ, ಸಮಾಧಾನ ಇರ್ತದ ಅಂಥೇಳಿ ನಂಬಿದಾರಲ್ಲ. ಯಾಕೆ ನಂಬಿದಾರಂದರೆ ಲಾಭಕ್ಕೋಸ್ಕರ. ತನ್ನ ಸ್ವಂತ ಈ ಲೋಕದಲ್ಲಿ 60-70 ವರ್ಷ ಕಾಲ ಆಯುಷ್ಕಾಲ ಕೊಟ್ಟಿದ್ರು ದೇವರು. ಆ ಆಯುಷ್ಕಾಲಕ್ಕೆ ಸರಿ ಹೋಗುವಂಥ ರೀತಿಯಲ್ಲಿ ಅದಕ್ಕೆ ನಂಬಿದ್ರಂತ ಈ ಲೋಕದಲ್ಲಿ 60-70 ವರ್ಷ ನಾನು ಸುಖವಾಗಿ ಬಾಳಬೇಕು, ಸಂತೋಷವಾಗಿರಬೇಕು, ನನ್ನ ಕಷ್ಟ ಬರಬಾರ್ದು, ಕಣ್ಣೀರಿರಬಾರ್ದು, ನನ್ನ ಕುಟುಂಬದಲ್ಲಿ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು, ನಾನು ಮಾಡುವಂಥ ಎಲ್ಲ ವ್ಯವಸಾಯಗಳಲ್ಲಿ ಅಭಿವೃದ್ಧಿ ಆಗಬೇಕು, ನಾನು ಐಶ್ವರ್ಯವಂತನಾಗಿರಬೇಕು. ಈ ರೀತಿಗೆ ಇವೆಲ್ಲ ಆಗಬೇಕಂದ್ರೆ ಕಾರಣ ಯಾರಪ್ಪ ಅಂದರೆ ದೇವರು ನಂಬಿಕೊಂಡಿದ್ರೆ ಏನಾಗ್ತದೆ? ಸುಖವಾಗಿರ್ಬೋದು ಅನ್ನೋಂಥ ನಂಬಿಕೆಯಲ್ಲಿ ಇದ್ದಾರಂತ. ಹೌದಲ್ರಿ? ನಮ್ಮ ಪಾಸ್ಟ್ಗಳೇನು ಕಲಿಸಿದ್ರೆ ಅದೇ ಕಲಿಸಿದ್ರಿಲ್ಲ. ನಿಮ್ಗೇನು ಕಷ್ಟ ಅದ? ಈ ಕಷ್ಟ ಇದೆ ಅಂದರೆ ನೀವು ಸಿಗೋದ್ರೆ ನಂಬಿಕೋರಿ, ನಿಮ್ಮ ಕಷ್ಟ ಪರಿಹಾರ ಆಗ್ತದಮ್ಮ. ಬ್ರದರ್, ಈ ಕಷ್ಟ ನಿಮ್ಗೆ ನೀವು ಎಷ್ಟೋ ಸ್ವೀಕಾರ ಮಾಡ್ಕೋರಿ, ನಿಮ್ಗೇನಾಗ್ತದೆ? ಈ ರೋಗದ ಮುಕ್ತಿ ಸಿಗ್ತದೆ, ಕಷ್ಟದ ಮುಕ್ತಿ ಸಿಗ್ತದೆ. ಹೌದಲ್ರಿ? ಅಂತ ಹೇಳ್ಕೊಳ್ಕೆ ಅಂದರೆ ಇಲ್ಲಿ ನಾವು ಪರಿಶೋಧನೆ ಮಾಡುವಾಗ ಯೇಸು ಹೇಳಿರಲ್ಲ, ಮನುಷ್ಯ ಕುಮಾರನ ಲೋಕಕ್ಕೆ ಬಂದಾಗ ನಂಬಿಕೆ ಉಳ್ಳುವಂಥ ಕಾಣುವವರು ಅಂದಾಗ ಕರೆಕ್ಟಾಗಿ ತಪ್ಪು ಯೇಸು ಕ್ರಿಸ್ತನ ಮಾತು. ಹಾಂ, ಅಂದರೆ ಯೇಸು ಕರೆಕ್ಟಾಗಿ ನಾವು ಪರಿಶೋಧನೆ ಮಾಡಿ ನಿಜವಾದ ಒಂದು ಕಾಳು ನಾವು ಆರಿಸ್ಕೊಂಡಾಗ ಎಷ್ಟು ಸಿಗ್ತಾರೆ ನೀತಿವಂತರು ಹೇಳ್ರಿ. ಯಾಕಂದರೆ ಮೊದಲನೇ ಶತಮಾನದಲ್ಲಿ ನೋಡಬೇಕಾದ್ರೆ ಅಥವಾ ಕ್ರಿಸ್ತ ಪೂರ್ವದಲ್ಲಿ ನೋಡಬೇಕಾದ್ರೆ ನೋಹನ ಕಾಲದಲ್ಲಿ ಆಗದ ಎಷ್ಟೋ ಜನಸಂಖ್ಯೆ. ಹೌದಲ್ರಿ? ಅನೇಕ ಜನಸಂಖ್ಯೆ ಇರುವಾಗ ಅಲ್ಲಿ ನೀತಿವಂತ ದೇಶ ಮೇಲೆ ಸಿಕ್ಕಿರಲ್ಲಿ ನೋಹನ ಮಾತ್ರ ಒಬ್ಬನೇ ಏನಾಗಿದಂತ ನೋಹನ. ಅವನ ಕಾಲದಲ್ಲಿ ಅವನಂತ ನೀತಿವಂತ ಲೋಕದಲ್ಲಿ ಯಾರನ್ನೂ ಇದ್ದಿಲ್ಲ ಅಂತ ಅವನ ಕುರಿತು ದೇವರು ಹೇಳಿ ಸಾಕ್ಷಿ ಕೊಟ್ಟರು. ಏನಂತಂದರೆ ನೋಹನನು ಅಷ್ಟೊಂದು ನೀತಿವಂತನಂತೇಳಿ. ಆನಂತರ ಸೊದೋಮ್ ಗೊಮೋರ ಪಟ್ಟಣ ನಾಶ ಮಾಡೋ ಟೈಮ್ನಲ್ಲಿ ಯಾರು ನೀತಿವಂತರಾಗಿದ್ದರು? ಲೋಟನ ಮಾತ್ರ ನಮ್ಮ ಕುಟುಂಬದವ್ರು. ಹೌದಲ್ರಿ? ಯಾಕಂದರೆ ಅನೇಕ ಜನಸಂಖ್ಯೆ ಇರುವಾಗ ಅಲ್ಲೊಬ್ಬ ನೀತಿವಂತ, ಇಲ್ಲೊಬ್ಬ ನೀತಿವಂತ, ಅಲ್ಲೊಬ್ಬ ನೀತಿ ಸಿಗ್ತಂದರೆ ಯೇಸು ಪ್ರಭು ಗೆಸ್ ಕಟ್ಟೋದು ಕರೆಕ್ಟಾ ತಪ್ಪು? ಹಾಂ, ಹೌದಲ್ರಿ? ಯಾಕಂದರೆ ಯೇಸು ಪ್ರಭು ಹೇಳಿದಾರಂದರೆ ಜನಸಂಖ್ಯೆ ಎಂಬುದು ಬೆಳಿಬೇಕು. ಯೇಸು ಪ್ರಭುನ ವಿಶ್ವಾಸ ಹೆಂಗದಂದರೆ ಕಡಿಮೆ ಆಗ್ತಾರೆ, ನಿಜವಾದ ನಂಬಿಕೆಗ್ರಸ್ತರಿಲ್ಲ. ಯಾಕಂದರೆ ಕ್ರಿಸ್ತಪದ ನೋಡುವಾಗ ನೋಹನ ಕಾಲದ ಒಬ್ಬ, ಲೋಟನ ಕಾಲದ ಒಬ್ಬ, ಅಬ್ರಹಾಂ ಕಾಲದ ಒಬ್ಬ ನೋಡುವಾಗ ಒಬ್ಬರು, ಅಲ್ಲೊಬ್ಬರು, ಇಲ್ಲೊಬ್ಬರು ಏನು ಸಿಗ್ತಿದ್ದಾರೆ? ನೀತಿವಂತರು ಸಿಗ್ತಿದ್ದಾರೆ ಪ್ರೇರೆ. ಹಾಗಿರುವಾಗ ಈ 300 ಕೋಟಿಯಲ್ಲಿ ಯೇಸು ಕ್ರಿಸ್ತನ 2ನೇ ಸಾರಿ ಬಂದಾಗ ಯೇಸು ಕ್ರಿಸ್ತನ ಜೊತೆ ಪರಲೋಕಕ್ಕೆ ಹೋಗುವಂಥ ಎಷ್ಟು ಜನ ಇರ್ಬೋದು? ಒಂದು ಸಾರಿ ಆಲೋಚನೆ ಮಾಡಿರಿ. ಯಾಕಂದರೆ ನಂಬಿಕೆ ಒಳಗೆ ಕಾಣೋದಿಲ್ಲ. ನಂಬಿಕೆ ಒಂದು ನಿಜವಾದ ನಂಬಿಕೆ ಇಲ್ಲ. ತನ್ನ ಸ್ವಾರ್ಥಕ್ಕೋಸ್ಕರ 60-70 ವರ್ಷ ಕಾಲ ಬದುಕೋದಕ್ಕೋಸ್ಕರನೇ ಹೊರತು ಯೇಸು ಕ್ರಿಸ್ತನ ನಂಬರ್ ಕಡೆಗೆ ನಿಜವಾದ ಪರಲೋಕ ಬೇಕಂತ ನಂಬಿಲ್ಲ ಅಂತ್ರಿ. ಯಾಕಂದರೆ ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಎಷ್ಟು ಶಿಷ್ಯರಿದ್ದಾರೆ ರೀ? 12 ಶಿಷ್ಯರಿದ್ದಾರೆ. 12 ಶಿಷ್ಯರು ಯೇಸು ಕ್ರಿಸ್ತನ ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಆತ ಮಾಡಿದ ಪ್ರತಿಯೊಂದು ನೋಡಿರ್ತಕ್ಕಂಥ ಶಿಷ್ಯರು. ಆದರೆ ಈ ಶಿಷ್ಯರ ಬಳಿ ನಿಜವಾದ ನಂಬಿಕೆ ಇಲ್ಲ ಅಂತ ಒಂದು ಸಾರಿ ನೋಡಿ. ಲೂಕನ ಸುವಾರ್ತೆಯಲ್ಲಿ ಲೂಕನ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನ ಪ್ರಿಯರೇ.
ಇಲ್ಲಿ ಯಾರು ಕೇಳ್ತಿದ್ದಾರೆ ಪ್ರೇರೆ ಅಂದರೆ ಅಪೋಸ್ತಲರು, ಅಂದರೆ ಯೇಸುವಿನ ಜೊತೆ ತಿರುಗಾಡತಕ್ಕಂಥ 24 ಗಂಟೆ ಆತನ ಜೊತೆ ಇದ್ದ ನಂತರ ಕೇಳ್ತಿದ್ದಾರೆ ಅಪೋಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಕೇಳ್ತಿದ್ದಾರೆ ಪ್ರೇರೆ. ಅಂದರೆ ಮೊದಲನೇ ಶತಮಾನದ ಇರ್ತಕ್ಕಂಥ ಅಪೋಸ್ತಲರು ಎನಿ ಟೈಮ್ ಅಂದರೆ 24 hours ಅದನ್ನ ಜೊತೆ ಸಹವಾಸ ಮಾಡುವಂಥವ್ರು. ಯೇಸು ಕ್ರಿಸ್ತನು ಮಾಡ್ತಕ್ಕಂಥ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ಎಷ್ಟೋ ಅವ್ರ ಜೀವಿತ ಅವ್ರ ಮಧ್ಯದಲ್ಲಿ ಯೇಸು ಪ್ರಭು ಅದ್ಭುತಗಳು ಮಾಡಿದ್ದಾರೆ. ಮಾತ್ರ ಅಪೋಸ್ತಲರ ಬಳಿ ಎಷ್ಟು ನಂಬಿಕೆ ಇರೋ ಪ್ರೇರೆ ಬಹಳ ಇರಬೇಕಿಲ್ಲ, ಅದರ ನಂಬಿಕೆ ಇಲ್ಲ. ಅದಕ್ಕೆ ಕೇಳ್ತಿದ್ದಾರೆ ಸ್ವಾಮಿ ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗಿದ್ದರೆ ನಮಗೇನು ಮಾಡಬೇಕು, ನಂಬಿಕೆ ಹೆಚ್ಚಿಸು ಅದು ಕೇಳ್ತದೆ ಪ್ರೇರೆ. ಅಂದರೆ ನಮ್ಮ ನಂಬಿಕೆ ಯಾವ ರೀತಿಯಲ್ಲಿದೆ ನಿಜಕ್ಕೂ ಇವೆಲ್ಲ ನಾವು ಆಲೋಚನೆ ಮಾಡುವಾಗ ನಮ್ಮ ನಂಬಿಕೆ ಯಾವ ರೀತಿಯಲ್ಲಿದೆ ಅಂದರೆ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದೆ, ಯಾವ ರೀತಿಯಲ್ಲಿ ನಂಬಿಕೊಂಡಿದೆ ಅಂದರೆ ಸರಿಯಾದ ನಂಬಿಕೆಯಲ್ಲಿ ಇದ್ದಿದ್ದೇವಾ ಅಥವಾ ಸರಿಯಾದ ನಂಬಿಕೆಯಲ್ಲಿ ಇಲ್ಲ ಅಂಥೇಳಿ ನಮ್ಮನ್ನು ಪರಿಶೋಧನೆ ಮಾಡಬೇಕಾಗಿದೆ. ಯಾಕಂದರೆ ಯೋಬನ ಜೀವಿತ ನೋಡುವಾಗ ಸೈತಾನನ ಸವಾಲು ಹಾಕಿದ್ದಾನೆ ಪ್ರೇರೆ. ಅಂದರೆ ಯೋಬನು ನೀನು ನಂಬಿದ್ದಾನೆಂದರೆ ಲಾಭ ಇಲ್ಲದೆ ನಂಬಿಲ್ಲ, ಒಂದು ಲಾಭ ಇಟ್ಟುಕೊಂಡು ನಂಬಿದ್ದಾನೆ. ಅಥವಾ ಈ ಕ್ರೈಸ್ತತ್ವ ನೋಡುವಾಗ ಅನೇಕರು ಹೆಸರು ಅಂತಂದರೆ ಅವರು ಸ್ವಂತ ಜೀವಿತಕ್ಕಾಗಿ ಅಂದರೆ ಈ ಲೋಕದಲ್ಲಿ ನಾವು ಸುಖವಾಗಿ ಬಾಳಬೇಕೆಂಬ ಒಂದು ಅಭಿಪ್ರಾಯದಿಂದ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ರು ಪ್ರೇರೆ. ಆದರೆ ದೇವ್ರ ವಾಕ್ಯ ಇರ್ತದೆ ಈ ಲೋಕದ ಜೀವಿತ ಕಾಲಕ್ಕಾಗಿ ನಾವು ಯೇಸು ಕ್ರಿಸ್ತನ ನಂಬಿಕೊಂಡ್ರೆ ನಮ್ಗೆ ಧನ್ಯತನ ಬರೋದಿಲ್ಲ. ಲಾಸ್ಟ್ ಒಂದು ವಚನ ನೋಡ್ಕೊಂಡು ಮುಕ್ತಾಯ ಮಾಡ್ಕೊಳ್ಳೋ ಪ್ರೇರೆ. ಪೌಲನು ಕೊರಿಂಥರಿಗೆ ಬರೆದಿರ್ತಕ್ಕಂಥ ಪತ್ರಿಕೆಯಲ್ಲಿ ಪೌಲನು ಕೊರಿಂಥರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನ ಪ್ರಿಯರೇ. ಈ ವಚನ ನೋಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಇಲ್ಲಿ ಏನು ಹೇಳ್ತದೆ ಪ್ರಿಯರೇ, ಇನ್ನೂ ಸರಿ ಹೋದ್ರಿ. ಈ ಜೀವಮಾನ ಕಾಲದ ಪೂರ್ತಿಗಾಗಿ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆಯನ್ನು ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿ ನಿರ್ಭಾಗ್ಯರೇ ಸರಿ ಅಂತಿದ್ದಾರೆ. ಅಂದರೆ ಏನು ಹೇಳ್ತಿದ್ದಾರೆ ಪೌಲು, ಈ ಲೋಕದ ಕಾಲಕ್ಕಾಗಿ ಈ ಜೀವಮಾನ ಕಾಲದ ಪೂರ್ತಿಗಾಗಿ ಅಂದರೆ ದೇವ್ರು ನಮಗೆ ಎಷ್ಟು ಕೊಟ್ಟಿರ್ತಕ್ಕಂಥ ಆಯುಷ್ಕಾಲ ಒಂದು 60-70 ವರ್ಷ ಎಷ್ಟೇ ಬದುಕೋದಿಲ್ಲ. ಯಾಕಂದರೆ ಯಾವಾಗ ಏನಾಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆ ಅಂತಿದ್ದೇವಂತ. ಅಂದರೆ ಯಾವಾಗ ನಮ್ಗೆ ಹೃದಯ ನಿಂತು ಹೋಗ್ತದೋ ಗೊತ್ತಿಲ್ಲ, ಯಾವಾಗ ನಮ್ಮದು ಗುಂಡಿಗೆ ನಿಂತು ಹೋಗ್ತದೋ ಗೊತ್ತಿಲ್ಲ, ಯಾವಾಗ ಮರಣ ಸಂಭವಿಸ್ತದೋ ಗೊತ್ತಿಲ್ಲ. ಆದರೆ ನಾವು ಎದಕ್ಕೆ ತವಕಪಡ್ತೇವೆ ಅಂದರೆ ಈ ಲೋಕದ ಜೀವಮಾನ ಕಾಲಕ್ಕಾಗಿ ಈ ಲೋಕದಲ್ಲಿ ಬದುಕಿರುವ ತನಕ ನಾವು ಸುಖವಾಗಿ ಬದುಕಬೇಕು. ಈ ಲೋಕದಲ್ಲಿ ಇರುವಾಗ ನಾವು ಹಾಸ್ಯದಿಂದ ಬದುಕಬೇಕು, ಆರೋಗ್ಯದ ಬದುಕಬೇಕು, ಐಶ್ವರ್ಯದಿಂದ ಬದುಕಬೇಕು, ಯಾವ ವಿಷಯದಲ್ಲಿ ಹಿಂಗೆ ಕೊರತೆ ಇರಬಾರ್ದು ಎಂಬ ಸಲಕ್ಕಾಗಿ ನಮ್ಮ ದರ ಏನಂತ ದೌರ್ಭಾಗ್ಯ ಇರುವಂಥ ಪ್ರೇರೆ. ಏನು ಹೇಳ್ತದೆ ನೋಡಿ, ಈ ಜೀವಮಾನದ ಕಾಲದ ಪೂರ್ತಿಗಾಗಿ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡರೆ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿ ನಾವೇನಾಗಿಂತೆ ನಿರ್ಭಾಗ್ಯರ ಸರಿ, ದೌರ್ಭಾಗ್ಯರ ಸರಿ, ನಮ್ಮಂಥ ದೀನ ಸ್ಥಿತಿ ಇರ್ತಕ್ಕಂಥವ್ರು ಮತ್ತೊಬ್ಬರು ಇಲ್ಲ ಅಂತ ಪ್ರಿಯರೇ. ಅಂದರೆ ಈ ಸಮಯದಲ್ಲಿ ಆಲೋಚನೆ ಮಾಡಬೇಕಾಗಿದ್ದಾನೆ, ನಿಜಕ್ಕೂ ದೇವರನ್ನು ಯಾವ ರೀತಿ ನಂಬಿಕೊಂಡಿದ್ದೇವೆ ಅಂದರೆ ಈ ಜೀವಮಾನ ಕಾಲಕ್ಕಾಗಿ 60-70 ವರ್ಷ ಕಾಲ ಬದುಕೋದಕ್ಕೋಸ್ಕರನೇ ಕ್ರಿಸ್ತನ ನಂಬಿಕೊಂಡಿದ್ದೇವಾ ಅಥವಾ ಸತ್ತ ನಂತರ ಇನ್ನೊಂದು ಲೋಕ ನಮಗೆ ಬೇಕು, ಸತ್ತ ನಂತರ ಇನ್ನೊಂದು ಲೋಕ ನಮಗೆ ಬೇಕು ಅಂತೇಳಿ ನಂಬಿಕೊಂಡಿದ್ದೇವಾ? ನಮ್ಮನ್ನು ಪರಿಶೀಲನೆ ಮಾಡ್ಕೊಂಡು ಗೊತ್ತಾಗ್ತದೆ ಪ್ರಿಯರೇ, ಹೌದಲ್ರಿ? ನಮ್ಮ ನಂಬಿಕೆ ಯಾವ ರೀತಿಯಲ್ಲಿ ಇದ್ದಿದ್ದೆವೋ, ನಾವು ಯಾವ ರೀತಿ ನಂಬಿದ್ದೇವೋ, ನಮ್ಮ ನಂಬಿಕೆ ಯಾವ ವಿಷಯದಲ್ಲಿ ಇದೆ ಅಂತೇಳಿ ಯಾವ ರೀತಿ ಗೊತ್ತಂದರೆ ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೊಳ್ಬೇಕಾಗಿದೆ. ಯಾಕಂದರೆ ಹೇಳ್ತಂದರೆ ಈ ಲೋಕದ ಜೀವಮಾನ ಕಾಲಕ್ಕಾಗಿ ಈ ಲೋಕದ ಬದುಕೋದಕ್ಕೋಸ್ಕರ ನಾವು ಕ್ರಿಸ್ತನ ನಂಬಿಕೊಂಡಿದ್ದರೆ ನಮ್ಮಂಥ ದೌರ್ಭಾಗ್ಯರು, ನಮ್ಮಂಥ ದೀನ ಸ್ಥಿತಿ ಅಂತ ದೀನದಲ್ಲಿರ್ತಕ್ಕಂಥ ಕೆಳಮಟ್ಟಿ ಅಂತ ಮತ್ತೆ ಬೇರೆ ಯಾರಿಲ್ಲ ಅಂತಾರೆ. ಯಾಕಂದರೆ ಹೊರಗಡೆ ಇರ್ತಕ್ಕಂಥ ಜನರಿಗೆ ದೇವರನ್ನು ಕುರಿತು ಸರಿಯಾದ ಒಂದು ಅವಗಾಹನ ಇಲ್ಲ, ಸರಿಯಾದ ಒಂದು ನಂಬಿಕೆ ಇಲ್ಲ. ಯಾಕಂದರೆ ಅವರವರ ಒಂದು ಏನೈತು ನಂಬಿದ್ದಾರೋ ಆ ನಂಬಿಕೆಯಲ್ಲಿ ಆ ಭಕ್ತಿಯಲ್ಲಿ ಸಾಕ್ತಿದ್ದಾರೆ ಪ್ರೇರೆ. ಆದರೆ ನಮಗಾದರೂ ದೇವರು ಪ್ರೀತಿ ಮಾಡಿ ಅನೇಕ ಸತ್ಯವಾದಂಥ ಜ್ಞಾನಗಳನ್ನು ತಿಳಿಸ್ತಾ ಇದ್ದಾರೆ. ದೇವ್ರ ವಾಕ್ಯ ಏನಂತ ತಿಳಿಸ್ತಾ ಇದ್ದಾರೆ, ಪರಿಶುದ್ಧಾತ್ಮ ಯಾರನ್ನು ತಿಳಿಸ್ತಾ ಇದ್ದಾರೆ, ಯೇಸು ಕ್ರಿಸ್ತ ಯಾರನ್ನು ತಿಳಿಸ್ತಾ ಇದ್ದಾರೆ, ಪರಲೋಕ ಎಲ್ಲದ, ಪಾತಾಳ ಲೋಕ ಎಲ್ಲದ, ಸೈತಾನ ಯಾವ ರೀತಿ ಇದ್ದಾನೆ, ಸೈತಾನನ ತಂತ್ರ ಉಪಾಯಗಳು ಯಾವ ರೀತಿಯಲ್ಲಿದೆ, ಹೌದಲ್ರಿ? ಎಲ್ಲರಿಗೂ ತಿಳಿಸ್ತದ್ರಲ್ಲ. ಅದಕ್ಕೋಸ್ಕರ ನಾವು ಎಲ್ಲವನ್ನ ಪರಿಶೋಧನೆ ಮಾಡಿಕೊಂಡು ಯೇಸು ಕ್ರಿಸ್ತನಿಗೆ ಬದುಕಬೇಕಾಗಿದೆ ಪ್ರಿಯರೇ. ಅಂದರೆ ಈ ಲೋಕದಲ್ಲಿ ನಾವು ಬದುಕಿದ್ರೂ ಕ್ರಿಸ್ತನಿಗಾಗಿ, ಸತ್ತರೂ ಕೂಡ ದೇವರಿಗಾಗಿ ಅಂತ ಪೌಲಾರ್ತಿ ಮಾತಾಡ್ತಾನಲ್ಲ, ಆ ರೀತಿಗಾಗಿ ಈ ಲೋಕದಲ್ಲಿ ಬದುಕಿದರ ನಿಜವಾದ ನಂಬಿಕೆ ಉಳ್ಳರಾಗ್ತದೆ ಪ್ರಿಯರೇ. ಹಾಗಾಗಿ ಯೇಸು ಕ್ರಿಸ್ತನು 2 ಸಾರಿ ಬಂದಾಗ ನಮ್ಮ ನಂಬಿಕೆ ಯಾವ ರೀತಿಯಲ್ಲಿದೆ ಅಂದರೆ ಯೇಸು ಕ್ರಿಸ್ತನ 2 ಸಾರಿ ಬಂದಾಗ ಯೇಸು ಕ್ರಿಸ್ತನ ಜೊತೆ ನಾವು ಪರಲೋಕಕ್ಕೆ ಎತ್ತಲ್ಪಡ್ತೇವ ಅಥವಾ ಇದೇ ಲೋಕದಲ್ಲಿ ಬಿಡಲ್ಪಡ್ತೇವ ಅಂತಕ್ಕಂಥ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡು ದೇವರಿಗಾಗಿ ಬದುಕಬೇಕಂತಕ್ಕಂಥ ವಿಷಯವನ್ನು ನಮಗೆ ತಿಳಿಸ್ತದೆ ಪ್ರೇರೆ. ಪ್ರತಿಯೊಬ್ಬರು ಆಲೋಚನೆ ಮಾಡಿಕೊಳ್ಬೇಕು. ಈ ಸಂದೇಶವನ್ನು ಇಲ್ಲಿಗೆ ಕೊಡ್ತಾ ಈ ಚಿಕ್ಕ ಸಂದೇಶವನ್ನು ದೇವರ ಆಶೀರ್ವಾದ ಮಾಡಲಿ. ಎಲ್ಲರೂ ಕಣ್ಣುಗಳ ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಡೋಣ. ಮಹಾಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ.
ತಂದೆಗಿರುವ ದೇವರೇ, ಸ್ವಲ್ಪ ಹೊತ್ತು ನಿಮ್ಮ ಮಾತುಗಳು ನಾವು ಆಲೋಚನೆ ಮಾಡಿದ್ದೆ ತಂದೆ. ನಿಜವಾದ ನಂಬಿಕೆಯಲ್ಲಿ ನಾವು ಇದ್ದಿದ್ದೇವಾ ಇಲ್ಲ ಅಂತೇಳಿ ನಮ್ಮನ್ನು ನಾವು ಪರಿಶೋಧನೆ ಮಾಡಬೇಕಾಗಿದೆ. ಯಾಕಂದರೆ ನಿಜವಾದ ಕ್ರಿಸ್ತರನ್ನು ನಾವು ಸ್ವೀಕಾರ ಮಾಡಿಕೊಂಡಿದ್ದೇವೆ ಅಥವಾ ಇಲ್ಲ ಅಂತೇಳಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡು ನಿಜವಾದ ನಂಬಿಕೆಯಲ್ಲಿ ಇದ್ದುಕೊಂಡು ಕ್ರಿಸ್ತ ನಮಗೆ ಉಪದೇಶ ಮಾಡಿದಲ್ಲಿ, ಕ್ರಿಸ್ತ ನಮಗೆ ಹೇಳಿದಂಥ ಮಾತುಗಳಲ್ಲಿ ನಂಬಿಕೆ ಇಟ್ಟು ಕ್ರಿಸ್ತನ ಮಾರ್ಗದಲ್ಲಿ ನಡೆಯೋದಕ್ಕೆ ನಮ್ಮೆಲ್ಲರನ್ನು ಸಹಾಯ ಮಾಡಿರಿ. ಕೇಳಿದಂಥ ನಿನ್ನ ಮಕ್ಕಳು ಎಲ್ಲರೂ ಆಲೋಚನೆ ಮಾಡಿಕೊಂಡು ಅಯ್ಯ ನಿಮ್ಮ ಕಡೆಗೆ ತಿರುಕೊಂಡು ನಿಜವಾದ ನಂಬಿಕೆಯಲ್ಲಿ ಇದ್ದೇವೆಲ್ಲ ಅಂತ ಪರಿಶೋಧನೆ ಮಾಡಿಕೊಂಡು ಅಯ್ಯ ನಿನ್ನನ್ನು ಪೂರ್ಣ ಮನಸ್ಸಿನ ನಂಬಿಕೆ ಇಟ್ಟು ನಿನ್ನ ಕಡೆಗೆ ತಿರುಗುವುದಕ್ಕೆ ನಮ್ಮೆಲ್ಲರನ್ನು ಕೃಪೆ ತೋರಿಸ್ರಿ. ಈ ಪ್ರಾರ್ಥನೆ ಮಗನು ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತರ ಅತಿ ಶ್ರೇಷ್ಠವುಳ್ಳಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ, ನಮ್ಮ ಪರಲೋಕದ ತಂದೆ. ಆಮೇಲೆ.